ನಿಮ್ಮ ಮನಸ್ಸಲ್ಲಿ ಭಕ್ತ ಮಾನಸಿಕ ಅನುಸರವಾಗಬೇಕಾದ್ರೆ ವೈಖರಿಂದ ಪ್ರಾರಂಭ ಆಗಬೇಕು. ಜೋರಾಗಿ ಸ್ಫುರಣೆ ಆಗಬೇಕು. ಆ ಶಕ್ತಿ ಎಲ್ಲಿಂದ ಬರುತ್ತೆ ಅಂದರೆ ಗಂಟಲಲ್ಲಿರುವ ಧ್ವನಿ ಪೆಟ್ಟಿಗೆಯಿಂದಲ್ಲ. ಅಪ್ಪಾಜಿ ಶ್ರೀಚಕ್ರ ನಿಲಯ ಗ್ರಂಥದಲ್ಲಿ ಬರೆದಿದ್ದಾರೆ, ಜೋರಾಗಿ ಹೇಳ್ತೀವಲ್ಲ ಅದರಿಂದ ಏನೇನು ಉಪಯೋಗ ಆಗುತ್ತೆ ಅಂತ. ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಹೇಳುವ, ಏನು ತಪ್ಪಿಲ್ಲ, ಬಹಳ ಉಪಯೋಗ ಇದೆ ಅದರಿಂದ. ಮೂಲಾಧಾರದಲ್ಲಿ ಹೊರಟಂತಹ ಶಕ್ತಿ ನಮ್ಮ 6 ಚಕ್ರಗಳನ್ನು ದಾಟಿ ಬರುತ್ತದೆ. ಹಾಗೆ ಅದು ಆಕ್ಟಿವೇಟ್ ಆಗಲಿಕ್ಕೆ ಪ್ರಾರಂಭ ಆಗೋದು. ಎಲ್ಲ ನೀಟಾಗಿ ಶ್ರೀಚಕ್ರ ನಿಲಯದಲ್ಲಿ ಗ್ರಂಥ ಯಾರು ತಗೊಂಡು ಅಧ್ಯಯನ ಮಾಡ್ತಿರೋ ಅವ್ರಿಗೆಲ್ಲ ಅನುಭವ ಬರುತ್ತೆ. ಹಾಗಾಗಿ ಜೋರಾಗಿ ಹೇಳೋಣ, 2 ನಿಮಿಷ. ಆಮೇಲೆ ಗ್ರಂಥ ಪ್ರಧಾನ ಕಾರ್ಯಕ್ರಮ ಅಪ್ಪಾಜಿ ಬರ್ತಾರೆ, ಪ್ರಾರಂಭ ಆಗುತ್ತೆ. ಓಂ ಹ್ರೀಂ ಪರಾಶಕ್ತ್ಯೈ ನಮಃ. 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 ಜಯ ಶ್ರೀನಾಥ. ಎಲ್ಲ ನೀರು ಕೂತ್ಕೊಳ್ಳಿ, ನಿಧಾನ ಕೆಲಸದ ಉಸಿರಾಡಿ. ಎಷ್ಟು ಶೆಕೆ ಆಗ್ತಾ ಇದೆ, ಏನು ಟೆಂಪರೇಚರು ಅನ್ನೋದೆಲ್ಲ ಮತ್ತು ನಾವು ಯಾತಕ್ಕಾಗಿ ಬಂದಿದ್ದೀವಿ ಅನ್ನೋದು ಮಾತ್ರ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಮೂರು ಸತಿ ಪ್ರಣವವನ್ನು ಮಾಡಿ ಪ್ರಾರಂಭ ಮಾಡೋಣ. ನಾನು ಓಂಕಾರ ಹೇಳಿ ನಿಲ್ಲಿಸಿದ ಮೇಲೆ ನೀವು ಹೇಳಿ, ನೀವು ಹೇಳಿ ನಿಲ್ಲಿಸಿದ ಮೇಲೆ ನಾನು ಹೇಳ್ತೀನಿ. ಮಾತೃಭ್ಯೋ ನಮಃ. ಓಂ ಪಿತೃಭ್ಯೋ ನಮಃ. ಓಂ ಗುರುಭ್ಯೋ ನಮಃ. ಓಂ ಆಚಾರ್ಯೇಭ್ಯೋ ನಮಃ. ಓಂ ಭರತಭೂಮ್ಯೈ ನಮಃ. ಪ್ರತಿದಿನ ನಾವು ತಪ್ಪದೇ ಮಾಡಬೇಕಾದಂತಹ ಆದ್ಯ ಕರ್ತವ್ಯ ನಮ್ಮ ತಂದೆ ತಾಯಿ ಗುರು ದೈವ ಹಾಗೂ ನಾವು ನಿಂತಿರುವ ಮಣ್ಣನ್ನು ಸ್ಮರಿಸೋದು. ಯಾವತ್ತೂ ಮರಿಬಾರದು. ಏಕೆಂದರೆ ನಾವಿವತ್ತು ನಾನು ನನ್ನ ದೇಹ ಅಂತ ಏನು ಹೇಳ್ತಾ ಇದೀವಿ ಅದಕ್ಕೆಲ್ಲ ಕಾರಣ ಇದೆ ಇವರೇ. ಹಾಗಾಗಿ ಇವರನ್ನ ನಾವು ಸ್ಮರಿಸದಲ್ಲೇ ಮಾಡುವಂಥ ಪ್ರತಿ ಕಾರ್ಯ
ಅದು ಪೂರ್ಣವಾಗೋದೇ ಇಲ್ಲ. ಒಬ್ಬರು ಅಂಗಡಿಯಲ್ಲಿ ಕೆಲಸ ಮಾಡ್ತಿರ್ಬೋದು, ಆಫೀಸಲ್ಲಿ ಕೆಲಸ ಮಾಡ್ತಿರ್ಬೋದು, ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ವಾಟ್ ಎವರ್ ಇಟ್ ಈಸ್, ಅಥವಾ ಪುರೋಹಿತರಾಗಿರ್ಬೋದು, ಅವರ ಕಾಯಕ ಏನಾರ ಇರಲಿ, ಪ್ರತಿನಿತ್ಯ ಪ್ರಾರಂಭ ಮಾಡೋಕ್ಕೆ ಮುಂಚೆ ಮೊದಲು ಮಾತೃಭ್ಯೋ ನಮಃ. ಅವರು ಅಲ್ಲೇ ಇದ್ದರೆ ಪ್ರತಿದಿನ ನಮಸ್ಕಾರ ಮಾಡಿಕೊಂಡು ಮನೆಗೆ ಹೋಗುವಂಥ ಅಭ್ಯಾಸ ಮಾಡಬೇಕು. ಇಲ್ಲ ಅಂತಂದ್ರೂ ಕಣ್ಮುಚ್ಚಿ ಅವರ ಛಾಯೆ ಅಂದರೆ ಫೋಟೋ ನನ್ನ ಕಣ್ಣ ಮುಂದೆ ಬರೋ ರೀತಿಯಲ್ಲಿ ನಿಧಾನ ಓಂ ಮಾತೃಭ್ಯೋ ನಮಃ ಮಂತ್ರ ಅಲ್ಲ, ಅದು ಸ್ಮರಣೆ. ಓಂ ಮಾತೃಭ್ಯೋ ನಮಃ ಆ ತಾಯಿಯ ಫೋಟೋ ನಮ್ಮ ಕಣ್ಮುಂದೆ ಬರಬೇಕು. ಪಿತೃಭ್ಯೋ ನಮಃ ಕಣ್ಮುಂದೆ ಬರಬೇಕು. ಇದ್ದರೆ ನಮಸ್ಕಾರವನ್ನು ಮಾಡಬೇಕು. ಹೀಗೆ ಸ್ಮರಣೆಯನ್ನು ಮಾಡಲೇಬೇಕು. ಅದಕ್ಕಾಗಿ ಪ್ರತಿ ಸತ್ಸಂಗದಲ್ಲೂ, ಅಪ್ಪಾಜಿಯವರ ಸತ್ಸಂಗದಲ್ಲಿ ಪ್ರತಿ ಸತಿ ತಂದೆ, ತಾಯಿ, ಗುರು, ಹಿರಿಯರು, ದೈವ ಹಾಗೂ ನಾವು ಇಷ್ಟೆಲ್ಲ ಮಾಡ್ತಿರೋದಕ್ಕೆ ಕಾರಣವಾದಂಥ ಈ ಪುಣ್ಯಭೂಮಿ ಭಾರತವನ್ನು ಕೂಡ ಒಮ್ಮೆ ಸ್ಮರಿಸಿ ನಮ್ಮ ಕಾರ್ಯಕ್ರಮ, ಕೆಲಸ ಎಲ್ಲವನ್ನೂ ಪ್ರಾರಂಭ ಮಾಡೋದ್ರಲ್ಲಿ ಅದೊಂದು ಪೂರ್ಣತೆ ಇರುತ್ತೆ ಅಂತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಸನ್ಮುಖಾಯ ವಿದ್ಮಹೇ ಪ್ರೇಮರೂಪಾಯ ಧೀಮಹಿ ತನ್ನೋ ವಿರಜಾನಂದ ಪ್ರಚೋದಯಾತ್. ಓಂ ಅಮೃತಹಸ್ತಾಯ ವಿದ್ಮಹೇ ತನ್ನೋ ಶ್ರೀಮಾತಾ ಅಪ್ಪಾಜಿ ಪ್ರಚೋದಯಾತ್. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣಿ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಸೃಷ್ಟಿಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸಮನ್ವಿತೆ ವೈಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಲಕ್ಷ್ಮಿಯಿಂದ ದುರ್ಗೆ ಹೋಗಿ. ಸೃಷ್ಟಿಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ. ಅಮ್ಮ ಶರಣಾಗತ ದೀನಾಥ ಪರಿತ್ರಾಣಪರಾಯಣಿ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಓಂ ಜಾತವೇದಸೇ ಸುನವಾವ ಸೋಮಮರಾತಿ ಯತೋ ನಿದಹಾತಿ ವೇದಃ ಸ ನಃ ಪಶ್ಯತಿ ದುರ್ಗಾಣಿ ವಿಶ್ವಾಂ ನಾಮೇವ ಸಿಂಧುಂ ದುರಿತಾತ್ಯಗ್ನಿಃ ತಾಂ ಅಗ್ನಿವರ್ಣಾಂ ತಪಸಾ ಜ್ವಲಂತೀಂ ವೈರೋಚನೀಂ ಕರ್ಮಫಲೇಷು ಜುಷ್ಟಾಂ ದುರ್ಗಾಂ ದೇವೀಗಂ ಶರಣಮಹಂ ಪ್ರಪದ್ಯೆ ಸುತರಸಿತರಸೇ ನಮಃ ದುರ್ಗಿಯೇ ನಮಃ ದುರ್ಗಾಯೇ ನಮಃ. ಎಲ್ಲರೂ ಹೇಳಿ. ದುರ್ಗಿಯೇ ನಮಃ ದುರ್ಗಾಯೇ ನಮಃ ದುರ್ಗಿಯೇ ನಮಃ ದುರ್ಗಾಯೇ ನಮಃ ದುರ್ಗಿಯೇ ನಮಃ ದುರ್ಗಾಯೇ ನಮಃ ದುರ್ಗಿಯೇ ನಮಃ ದುರ್ಗಾಯೇ ನಮಃ
ದುರ್ಗಿಯೇ ನಮಃ ದುರ್ಗಾಯೈ ನಮಃ. ಜಾತವೇದಸೆ ಸುನಭಾವ ಸೋಮ. ಅಗ್ನಿವರ್ಣ ವೇದದಲ್ಲಿ ಬರುತ್ತೆ ತಾಯಿಯ ವರ್ಣನೆ. ಆ ವರ್ಣನೆಗೆ ಅನುರೂಪವಾಗಿ ಮಾಡಿದಂಥದ್ದೇ ದುರ್ಗಾ ವಸ್ತ್ರ ಅಥವಾ ದುರ್ಗಾ ಕವಚ ಅಂತ ಹೇಳ್ತಾರೆ. ಅದಕ್ಕೆ ಅನುರೂಪವಾಗಿ ಮಾಡಿದ್ದಾರೆ ಹಾಗೂ ಅದರದೇ ಆದಂತಹ ಶಕ್ತಿಯನ್ನ ಇದಕ್ಕೆ ತುಂಬಿ ಅದಕ್ಕೆ ಇದನ್ನ ಕವಚ ಅಂತಾನೆ ಕರೆಯೋದು. ಈಗ ಅನೇಕ ಅವರವರ ಅನುಭವಗಳನ್ನ ಹೇಳ್ಕೊತಾ ಇರ್ತಾರೆ. ನಮ್ಮ ಎಲ್ಲ ಸತ್ಸಂಗದ ವಿಡಿಯೋ ತೆಗೆದು ಬರುವಂತಹ ರಾಜೇಶ್ ಗ್ರೂಪ್ ಅವರು ದುರ್ಗಾ ವಸ್ತ್ರ ಹಾಕೊಂಡು ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿರ್ತಾರೆ. ಈ ವಸ್ತ್ರ ಹಾಕೊಂಡಿದ್ದರಿಂದ ಅವ್ರು ಎಷ್ಟೊತ್ತು ತಾಯಿ ಮುಂದೆ ನಿಂತು ಪ್ರಾರ್ಥನೆ ಮಾಡೋರು, ಅಷ್ಟು ರಶ್ ಇದ್ರು, ಯಾರು ಕೂಡ ಅವ್ರನ್ನ ತಡಿಲಿಲ್ಲಂತೆ. ಅಂದ್ರೆ ಒಂದು ಅರ್ಥ ಆಗೋದೇನು ಅಂದ್ರೆ ದುರ್ಗೆ ಬೇರೆ ಅಲ್ಲ, ಲಕ್ಷ್ಮಿ ಬೇರೆ ಅಲ್ಲ. ಹಾಕೊಂಡು ಹೋಗಿದ್ದು ದುರ್ಗಾ ವಸ್ತ್ರ, ನಿಂತ್ಕೊಂಡಿದ್ದು ಮಹಾಲಕ್ಷ್ಮಿ ಮುಂದೆ, ಯಾರು ತಡಿಲಿಲ್ಲ. ಯಾಕೆಂದ್ರೆ ಇದು ಬರೀ ಬಟ್ಟೆ ಅಲ್ಲ, ಅದರದೇ ಆದಂತಹ. ಈಗ ನಾವು ಹೇಗಾಗ್ಬಿಟ್ಟಿದೆ ಅಂದ್ರೆ ನಮ್ಗೆ ಇವೆಲ್ಲ ಆಶ್ಚರ್ಯ ಅನಿಸುತ್ತೆ. ಅಪ್ಪಾಜಿ ಹೇಳ್ತಾನೆ ಇರ್ತಾರೆ, ಹಿಂದೆ ಇವೆಲ್ಲ ಶಕ್ತಿ ಪ್ರಯೋಗಗಳು ಹೇಗಿತ್ತು ನಮ್ಮ ಭಾರತ ದೇಶದಲ್ಲಿ, ಅದರಲ್ಲೂ ಇಲ್ಲಿ ಈ ಪ್ರದೇಶದಲ್ಲಿ ಹೇಳಲೇಬೇಕಾಗಿಲ್ಲ. ನಿಮ್ಮಲ್ಲಿ ನಾಗಾರಾಧನೆ, ದೇವಾರಾಧನೆಗೆ ಹೆಸರಾದಂತಹ ಸ್ಥಳ ಇದು. ಇವೆಲ್ಲ ಶಕ್ತಿ ಪ್ರಯೋಗದ ಮಹಾಸ್ಥಾನಗಳಿವೆಲ್ಲ. ಇವಾಗ ಬರೀ ಲೌಕಿಕ ಲೆವೆಲ್ಗೆ ಬಂದ್ಬಿಟ್ಟಿದ್ದೀವಿ. ಅದನ್ನು ಸ್ವಲ್ಪ ಇನ್ನೊಂದು ಚೂರು ಆಳಕ್ಕೆ ಹೇಳಿದ್ರೆ ನಿಜವಾಗ್ಲೂ ಒಬ್ಬೊಬ್ಬರ ಮನೆಯಲ್ಲೂ ಎಲ್ಲರೂ ಶಕ್ತಿ ಆರಾಧಕರೇ ಇದ್ದಿದ್ದು. ಹಾಗೆ ಆ ಶಕ್ತಿಯ ಅನುರೂಪವಾಗಿ ಮೂಡಿ ಬಂದಂತೆ ದುರ್ಗಾ ವಸ್ತ್ರ ಅಥವಾ ದುರ್ಗಾ ಕವಚ. ಯಾರು ಇದನ್ನ ಅಪ್ಪಾಜಿಯ ಮೇಲೆ, ಅಪ್ಪಾಜಿಯ ಪಾದದ ಮೇಲೆ ದೃಢವಾದ ನಂಬಿಕೆ ಇಟ್ಟು ಆ ದುರ್ಗಾ ವಸ್ತ್ರವನ್ನ ಹೊತ್ಕೋತಾರೋ ಅಥವಾ ಅವ್ರ ಹತ್ರ ಇಟ್ಕೋತಾರೋ, ನಿಜವಾಗ್ಲೂ ತಾಯಿಯ ಒಂದು ಶ್ರೀರಕ್ಷೆ ನಮ್ಮಲ್ಲಿ ಯಾವಾಗಲೂ ಇರುತ್ತೆ. ಯಾಕೆಂದ್ರೆ ನಾವು ಈಗಿನ ಕಾಲದಲ್ಲಿ ಅತ್ಯಂತ ಅಂತರಂಗಕ್ಕೆ ಇಳಿಯಕ್ಕಾಗೋದಿಲ್ಲ. ಹಾಗಾಗಿ ಬಹಿರಂಗದಲ್ಲಿ ಏನಾರ ಒಂದು ಬೇಕು ನಮಗೆ ಆ ಅಂತರಂಗದ ಶಕ್ತಿಯನ್ನು ದೃಢ ಮಾಡಲಿಕ್ಕೆ. ಹಾಗಾಗಿ ಸ್ಥೂಲ ರೂಪದಲ್ಲಿ ಏನಾರ ಒಂದು ವಸ್ತ್ರನೋ ಗ್ರಂಥನೋ ನಮಗೆ ಬೇಕೇ ಬೇಕು. ಯಾಕೆಂದ್ರೆ ನಮ್ಮ ಸ್ಥೂಲವಾಗಿ ನಮ್ಮ ಮನಸ್ಸಿಗೆ ಒಪ್ಪಿಸಿದ ಮೇಲೇನೆ ಅಂತರಂಗಕ್ಕೆ ಹೋಗಕ್ಕೆ ಸಾಧ್ಯ, ಬಹಿರಂಗದಿಂದ ಅಂತರಂಗಕ್ಕೆ. ಹಾಗಾಗಿ ಇವೆಲ್ಲ ಬೇಕಾಗುತ್ತು, ಅದರಲ್ಲೂ ಈ ಕಾಲಘಟ್ಟದಲ್ಲಿ. ಹಾಗಾಗಿ ಇದು ದುರ್ಗಾ ಕವಚ ಅಥವಾ ದುರ್ಗಾ ವಸ್ತ್ರ. ಇವತ್ತು ಶ್ರೀಚಕ್ರ ನಿಲಯ ಗ್ರಂಥವನ್ನು ಅಪ್ಪಾಜಿಯವರು ಪ್ರದಾನ ಮಾಡ್ತಾರೆ. ಅದ್ರ ಬಗ್ಗೆ 2 ನಿಮಿಷ ನಾನು ತಿಳಿಸ್ಕೊಡ್ಬೇಕು. ಈ ಗ್ರಂಥವನ್ನ ಅಪ್ಪಾಜಿಯವರು ಬರೆದಿದ್ದಲ್ಲ, ಅವರು ಧ್ಯಾನ ಸ್ಥಿತಿಗೆ ಹೋದಾಗ ಅವರಲ್ಲಿ ಆದಂತಹ ಆ ತಾಯಿಯಲ್ಲಿ ಆದಂತಹ ಅನುಸಂಧಾನವನ್ನ, ತಾಯಿಯ ಜೊತೆ ನಡೆದಂತಹ ಅನುಸಂಧಾನವನ್ನ ಗ್ರಂಥ ರೂಪಕ್ಕೆ ತಂದಿದ್ದಾರೆ. ಅವ್ರನ್ನ ಫೋನ್ ಮಾಡಿಬಿಟ್ಟು, ನಿಖಿಲ್ ಅಂತ ಮೈಸೂರಲ್ಲಿ ಕೂತಿರ್ತಾನೆ, ಲ್ಯಾಪ್ಟಾಪ್ ಓಪನ್ ಮಾಡಿ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಇವ್ರು ಕಣ್ಣು ಮುಚ್ಕೊಂಡು ಹೇಳ್ತಾ ಹೋಗ್ತಾರೆ, ನಾವು ಟೈಪ್ ಮಾಡ್ತಾ ಹೋಗ್ತೀವಿ. ಅದಕ್ಕೆ ಅದನ್ನ ನೀವು ನೋಡಿದ್ರೆ ಶ್ರೀಚಕ್ರ ನಿಲಯ ಒಳಗಡೆ ಶ್ರೀಮಾತ ಅಪ್ಪಾಜಿಯವರ ಭಾವಾನುಸಂಧಾನ ಅಂತ ಬರೆದಿದೆ. ಶ್ರೀಮಾತ ಅಪ್ಪಾಜಿಯವರ ಭಾವಾನುಸಂಧಾನ, ಅದು ಶ್ರೀ ಲಲಿತಾ ಸಹಸ್ರನಾಮದ ಎಕ್ಸ್ಪ್ಲನೇಷನ್ ಅಂತಲ್ಲ, ಅದು ಭಾವಾನುಸಂಧಾನ. ಅಂದ್ರೆ ಅನೇಕ ರಹಸ್ಯಗಳನ್ನು ಒಳಗಿಟ್ಟು ಮೂಡು ಬಂದಿರೋದು ಶ್ರೀಚಕ್ರ ನಿಲಯ. ಇಲ್ಲಿ ಬರೆದಿದೆ ನೋಡಿ, ಶ್ರೀ ಲಲಿತಾ ಸಹಸ್ರನಾಮದ ಭಾವಾನುಸಂಧಾನ. ಭಾವಾರ್ಥ ಅಲ್ಲ, ಭಾವಾರ್ಥ ಬೇರೆ. ಭಾವಾರ್ಥ ಅಂದ್ರೆ ಏನು ಅಂದ್ರೆ ಒಂದು ಶ್ಲೋಕವನ್ನ ಹೇಳಿ ಆ ಶ್ಲೋಕಕ್ಕೆ ಏನು ಅರ್ಥ ಅಂತ ಹೇಳೋದು ಭಾವಾರ್ಥ. ಅವರ ಒಂದು ಆ ಶ್ಲೋಕದಲ್ಲಿರುವಂತಹ ಅರ್ಥವನ್ನ ಮತ್ತೆ ತಾಯಿ ಯಾವ ಭಾವದಲ್ಲಿ ನಮಗೆ ತಿಳಿಸಿಯಾಳೆ ಅಂತ ಹೇಳೋದು ಭಾವಾರ್ಥ. ಇದು ಭಾವಾರ್ಥ ಅಲ್ಲ, ಇದು ಭಾವಾನುಸಂಧಾನ. ಭಾವಾನುಸಂಧಾನ, ಅನುಸಂಧಾನ ಪ್ಲಸ್ ಭಾವ.
ಭಾವಾನುಸಂಧಾನ, ತಾಯಿಯ ಜೊತೆ ನಡೆದಂತಹ ಭಾವ ಅನುಸಂಧಾನದ ಕಂಪ್ಲೀಟ್, ಇದು ಒಂದೊಂದು ಅಕ್ಷರಗಳಲ್ಲ, ಒಂದೊಂದು ಗುರುತುಗಳು. ಯಾಕೆಂದರೆ ಓದ್ದೋರಿಗೆ ಗೊತ್ತು ಅದರದ ವ್ಯಾಲ್ಯೂ ಏನು ಅಂತ. ಯಾಕೆಂದರೆ ಇದನ್ನು ಎಡಿಟಿಂಗ್ ಮಾಡುವಂತಹ ಮಹಾಭಾಗ್ಯ ದೊರಕಿದ್ದು ನನಗೆ. ಬಹಳ ಕಷ್ಟವಾಯಿತು. ಯಾಕೆ ಕಷ್ಟವಾಯಿತು ಅಂದರೆ, ಇಂಥ ಒಂದು ಗ್ರಂಥದಲ್ಲಿ ಈ ತಪ್ಪನ್ನು ಯಾವುದನ್ನು ಎಡಿಟ್ ಮಾಡ್ತೀರಾ? ಅಪ್ಪಾಜಿಗೆ ಹೇಳಿದೆ, ಅಪ್ಪಾಜಿ ಓದ್ತಾ ಇದ್ರೆ ಕಣ್ಣಲ್ಲಿ ನೀರು ಸುರಿದು ಹೋಗ್ತಾ ಇದ್ರೆ ನನಗೆ ಎಡಿಟ್ ಮಾಡೋಕ್ಕಾಗ್ತಾ ಇಲ್ಲ, ದಯವಿಟ್ಟು ನನಗೆ ಹೆಲ್ಪ್ ಮಾಡಿ, ದಯವಿಟ್ಟು ನನಗೆ ಹೆಲ್ಪ್ ಮಾಡಿ. ಒಂದೊಂದು ಇದನ್ನು ಎಡಿಟ್ ಮಾಡುವಂಥ ನನಗೆ ನಿಜವಾಗ್ಲೂ ನಾನು ಶಕ್ತಿಯನ ಒಂದೊಂದು ಕಡೆ ಅಂತೂ ಹೆಂಗೆ ಕಣ್ಣೀರು ಬಂದ್ಬಿಡುತ್ತೆ ಅಂದರೆ ಅವತ್ತು ನಿಲ್ಲಿಸೇ ಬಿಡ್ತಾ ಇದ್ದೆ. ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ, ಮಗು ನೀ ಇಷ್ಟು ಮಾಡು ಸಾಕು ಮಗು, ಆ ತಾಯಿ ಯಾಕೆ ಬರಲ್ಲ ನೋಡು, ಹೆಂಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂದರೆ ಇದನ್ನ ಲಲಿತಾ ಸಹಸ್ರನಾಮವನ್ನು ಇಟ್ಕೊಂಡು ಆ ಲಲಿತೆಯನ್ನು ಹೇಗೆ ಹೋಲಿಸ್ಕೊಳ್ಳೋದು, ಆ ಲಲಿತೆ ಯಾರು, ಅಷ್ಟೇ ಅಲ್ಲ, ಯೋಗ ಮಾರ್ಗದಲ್ಲಿ ಬರುವಂತಹ ಅನೇಕ ಯೋಗ ಪ್ರಸಂಗಗಳು ಇದರಲ್ಲಿದೆ. ಜ್ಞಾನ ಮಾರ್ಗದಲ್ಲಿ ಬರುವಂತಹ ಅನೇಕ ವಿಧವಾದಂತಹ ಪ್ರಯೋಗಗಳು ಇದರಲ್ಲಿದೆ. ಯಾರ ಶ್ರೀಚಕ್ರನಿಗೆ ತಗೊಂಡು ನಾನು ಯೋಗ ಸಾಧನೆ ಮಾಡ್ತೀನಿ ಅಂದರೆ ಇದೊಂದು ಕೈಪಿಡಿ ಆಗುತ್ತೆ. ಜ್ಞಾನ ಮಾರ್ಗದಲ್ಲಿ ನಾನು ನಡೀತೀನಿ, ಜ್ಞಾನವಂತನಾಗಬೇಕು ಅಂದರೆ ಇದು ಕೈಪಿಡಿ ಆಗುತ್ತೆ. ಅದಕ್ಕೆ ಸ್ಟಾರ್ಟಿಂಗಲ್ಲಿ ಒಂದು ನಿಮಿಷ ಇಲ್ಲಿ ಬರ್ತಿದ್ದಾರೆ, ಅದನ್ನು ಓದಿದ್ರೆ ಚೆನ್ನಾಗಿರುತ್ತೆ. ಇದು ಶ್ರೀಚಕ್ರ ನಿಲೆಗೆ ಕೃತಿಯನ್ನು ಕುರಿತು. ಭಗವಂತ ಕೇವಲ ಪೂಜಿಸುವ ಮೂರ್ತಿಯಲ್ಲ, ಪ್ರತಿಸ್ಪಂದಿಸುವ ಮಹಾ ಚೈತನ್ಯ ಶಕ್ತಿ ಎಂಬ ಪ್ರತಿಪಾದೆಯನ್ನು ನಿರೂಪಿಸಿ ಸಾಕ್ಷಾತ್ಕಾರಕ್ಕೆ ಭಕ್ತಿ ಮಾರ್ಗದ ದಿಕ್ಸೂಚಿ ಈ ಶ್ರೀಚಕ್ರ ನಿಲೆಯೇ. ಹೇಗೆ ಮಗು ತನ್ನ ಹೆತ್ತ ತಾಯಿಯನ್ನು ಪ್ರೀತಿಸಿ ಅವಳೇ ತನ್ನ ಆಧಾರ ಎಂದು ಭಾವಿಸುತ್ತದೆಯೋ, ಹಾಗೆಯೇ ಭಕ್ತ ತನ್ನ ನೈಜ ಪ್ರೀತಿಯಿಂದ ಜಗನ್ಮಾತೆ ಯಾರೋ ಅಲ್ಲ, ಎಲ್ಲೋ ಇದ್ದಾಳೆ ಅಲ್ಲ, ಅವಳು ನನ್ನ ಅಮ್ಮ ಎಂಬ ಭಾವನೆಯಿಂದ ಈ ಲಲಿತಾ ಸಹಸ್ರನಾಮದ ಶಕ್ತಿಯನ್ನು ಪಡೆಯುವ ಮಹೋನ್ನತ ಭಕ್ತಿ ಭಾವಗಳ ಸಮಾಗಮದ ದಿಕ್ಸೂಚಿ ಈ ಕೃತಿ ಶ್ರೀಚಕ್ರ ನಿಲೆಯೇ. ಅಂದರೆ ಭಕ್ತಿ ಭಾವಗಳ ಸಮಾಗಮ ಆಗುತ್ತೆ. ಭಕ್ತಿ ಭಾವಗಳ ಸಮಾಗಮದ ದಿಕ್ಸೂಚಿ ಈ ಕೃತಿ ಶ್ರೀಚಕ್ರ ನಿಲೆಗೆ. ಇಡೀ ಜಗತ್ತು ಭಾವನೆಗಳ ಮೇಲೆ ಆಧಾರವಾಗಿದೆ. ಏಕೆಂದರೆ ಭವಾನಿ ಇರುವುದು ಭಾವನೆಯಲ್ಲಿ, ಭವಾನಿ ಭಾವನಾಗಮ್ಯ. ಯಾರಲ್ಲಿ ಉನ್ನತ ಭಾವನೆ ಮೂಡುವುದೋ ಅವರಿಗೆ ಜಗನ್ಮಾತೆಯ ಕೃಪೆ ಆಗಿದೆ ಎಂದರ್ಥ. ಈ ಉನ್ನತ ಶ್ರೇಷ್ಠ ಭಾವನೆ ಮೂಡಿಸುವ ಪ್ರಯತ್ನವೇ ಈ ಕೃತಿ ಶ್ರೀಚಕ್ರ ನಿಲೆಯೇ. ಅಪ್ಪಾಜಿ ಹೇಳ್ತಾ ಇರ್ತಾರೆ, ನಮ್ಮಲ್ಲಿ ನಿಜವಾದ ಶಕ್ತಿ ಯಾವುದು ಗೊತ್ತಾ? ಭಾವನಾ ಶಕ್ತಿ. ಅದು ಹೇಗೆ ಉತ್ಪತ್ತಿ ಆಗುತ್ತೆ? ಅದಕ್ಕೆ ಅಲ್ಲಿ ಬರೀತಾರೆ, ಆ ಉನ್ನತ ಶ್ರೇಷ್ಠ ಭಾವನೆ ಮೂಡಿಸುವ ಪ್ರಯತ್ನವೇ ಈ ಕೃತಿ ಶ್ರೀಚಕ್ರ ನಿಲೆಯೇ. ಅದನ್ನು ತಗೊಂಡೋಗಿ ಮನೆಯಲ್ಲಿ ಇಟ್ಟು ಒಂದು ದೀಪವನ್ನು ಹಚ್ಚಿ, ನಿಮಗೆ ಓದಕ್ಕೆ ಬರದೇ ಇದ್ರೂ ಪರವಾಗಿಲ್ಲ, ಆ ತಾಯಿಯನ್ನು ಇಟ್ಟು ಲಲಿತಾ ಸಹಸ್ರನಾಮ ಕೇಳುವುದು, ಓಂ ಕ್ರೀಂ ಪರಾಶಕ್ತಿ ಜಪ ಮಾಡೋದು, ಮಾಡೋದ್ರಿಂದ ಅದು ಸಾಧ್ಯ. ಅಧ್ಯಯನ ಮಾಡೋದಂತೂ ಅದಕ್ಕೆ ನೀನು ಎಕ್ಸ್ಪ್ಲೇನೇ ಮಾಡೋ ಹಾಗಿಲ್ಲ. ನಮ್ಮ ಜೀವನದ ಅನೇಕ ಸಮಸ್ಯೆಗೆ ನಮ್ಮ ನಿರ್ಧಾರಗಳೇ ಕಾರಣ. ಯಾರಲ್ಲಿ ಉನ್ನತ ಭಾವ ಉಂಟಾಗುವುದೋ ಅವರ ಮನಸ್ಸು ಸ್ಥಿರಗೊಳ್ಳುತ್ತದೆ. ಸ್ಥಿರ ಮನಸ್ಸಿನಿಂದ ತೆಗೆದುಕೊಂಡ ನಿರ್ಣಯ ತಪ್ಪಾಗುವುದಿಲ್ಲ. ಇದೇ ಇಂಪಾರ್ಟೆಂಟ್. ನಮ್ಮಲ್ಲಿ ಸಮಸ್ಯೆಗಳು ಬರ್ತಾ ಇರೋದು ಯಾಕೆ ಅಂದರೆ ನಾವು ತಗೊಳ್ಕೊಂಡುವಂತಹ ನಿರ್ಧಾರ, ಡಿಸಿಷನ್ಸ್, ಓದೋದ್ರಲ್ಲಾಗಿರ್ಬೋದು, ಸಂಸಾರದಲ್ಲಾಗಿರ್ಬೋದು, ಕೆಲಸದಲ್ಲಾಗಿರ್ಬೋದು, ನಾವು ತಗೊಳ್ಳುವಂತಹ ನಮ್ಮ ನಿರ್ಧಾರ, ಡಿಸಿಷನ್ಸ್ಗಳೇ ನಮಗೆ ಮುಳ್ಳಾಗ್ಬಿಡುತ್ತೆ. ಹಾಗಾಗಬಾರ್ದು ಅಂದರೆ ಏನಾಗಬೇಕು? ಮನಸ್ಸು ಸ್ಥಿರವಾಗಬೇಕು. ಮನಸ್ಸು ಸ್ಥಿರವಾಗಬೇಕು ಅಂದರೆ ಹೇಗಾಗಬೇಕು? ಉನ್ನತವಾದ ಭಾವನೆ ನಮ್ಮಲ್ಲಿರಬೇಕು. ಆ ಉನ್ನತ ಭಾವನೆ ಬರಬೇಕಾದ್ರೆ ಹೇಗೆ ಮಾಡಬೇಕು?
ಆ ಭಗವಂತನಲ್ಲಿ ದೃಢ ಭಕ್ತಿ ಇರಬೇಕು. ಆ ದೃಢ ಭಕ್ತಿ ಬರಬೇಕು ಅಂದ್ರೆ ಏನ್ ಮಾಡಬೇಕು? ಈ ರೀತಿಯಾದ ಗ್ರಂಥಗಳನ್ನು ಓದಬೇಕು, ಅಥವಾ ಗುರುವಿನ ಚರಣದಲ್ಲಿ ಆ ಶಕ್ತಿಯಾದಂತಹ ಭಾವನೆ ನಮ್ಮಲ್ಲಿ ಇರಬೇಕು. ಹಾಗಾಗಿ ಸ್ಥಿರ ಮನಸ್ಸಿನಿಂದ ತೆಗೆದುಕೊಂಡ ನಿರ್ಣಯ ತಪ್ಪಾಗುವುದಿಲ್ಲ. ಏಕೆಂದರೆ ಸ್ಥಿರ ಮನಸ್ಸು ಭಗವಂತ ನೀಡಿದ ವಿವೇಕ ಬುದ್ಧಿಯನ್ನು ಪೂರ್ಣ ಪ್ರಮಾಣದಲ್ಲಿ ಉಪಯೋಗಿಸುತ್ತದೆ. ಎಲ್ಲಿಂದನೋ ಬರಲ್ಲ ನಮಗೆ ಆ ಶಕ್ತಿ, ನಮ್ಮಲ್ಲೇ ಇದೆ. ವಿವೇಕ ಬುದ್ಧಿ ಎಲ್ಲ ಭಗವಂತ ಕೊಟ್ಟು ಕಳಿಸ್ಬಿಟ್ಟಿದ್ದಾನೆ, ನಮಗೆ ಗೊತ್ತಿಲ್ಲ ಹೇಗೆ ಯೂಸ್ ಮಾಡಬೇಕು ಅಂತ. ಯಾಕೆ ಅಂದ್ರೆ ನನ್ನ ಮನಸ್ಸು 10 ದಶ ದಿಕ್ಕುಗಳಿಗೆ ಓಡಾಡ್ತಾ ಇರುತ್ತೆ, ಕುದುರೆ ಕಟ್ಕೊಂಡಂಗೆ. ಅದನ್ನು ನಿಲ್ಲಿಸ್ಬೇಕಲ್ಲ, ನಿಲ್ಸಕ್ಕೆ ಒಂದು ಲಾಳ ಬೇಕಲ್ಲ, ಕಟ್ಟಾಕಕ್ಕೆ ಆಧಾರ ಬೇಕಲ್ಲ, ಆ ಕಟ್ಟಾಕಕ್ಕೆ ಒಂದು ಶಕ್ತಿ ಬೇಕಲ್ಲ. ಆ ಶಕ್ತಿಯೇ ಶ್ರೀಚಕ್ರ ನಿಲಯೇ. ಸ್ಥಿರ ಮನಸ್ಸು ಭಗವಂತ ನೀಡಿದ ವಿವೇಕ ಬುದ್ಧಿಯನ್ನು ಪೂರ್ಣ ಪ್ರಮಾಣದಲ್ಲಿ ಉಪಯೋಗಿಸುವುದು. ಯಾರು ಪೂರ್ಣ ಪ್ರಮಾಣದ ವಿವೇಕ ಹಾಗೂ ಬುದ್ಧಿ ಉಪಯೋಗಿಸುವರೋ ಅವರೊಂದಿಗೆ ಜಗನ್ಮಾತೆ ಸದಾ ಇರುತ್ತಾಳೆ. ಹೇಗೆ ಲಿಂಕ್ ಮಾಡಿದ್ದಾರೆ ಅಂದರೆ, ಜಗನ್ಮಾತೆಯಿಂದ ವಿವೇಕ ಬುದ್ಧಿ ಅಲ್ಲ, ವಿವೇಕ ಬುದ್ಧಿಯಿಂದ ಜಗನ್ಮಾತೆ. ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಕೆಲವೊಂದನ್ನ ನಾವು ಅನುಭವಿಸ್ಬೋದು ಅಷ್ಟೇ. ಆ ರೀತಿಯಾದಂತಹ ಗ್ರಂಥ ಶ್ರೀಚಕ್ರನಲ್ಲಿ. ಅದಕ್ಕೆ ಅಪ್ಪಾಜಿ ಇದನ್ನ ಗ್ರಂಥ ಅಂತ ಹೇಳೋದೇ ಇಲ್ಲ, ಅವರು ಸಾಕ್ಷಾತ್ ಜಗನ್ಮಾತೆ ಅಂತಾರೆ. ಯಾಕೆಂದ್ರೆ ಅವಳ ಜೊತೆ ನಡೆದಂತಹ ಭಾವಾನುಸಂಧಾನವೇ ಈ ಕೃತಿ. ಯಾರು ಪೂರ್ಣ ಪ್ರಮಾಣದ ವಿವೇಕ ಹಾಗೂ ಬುದ್ಧಿ ಉಪಯೋಗಿಸುವರೋ ಅವರೊಂದಿಗೆ ಜಗನ್ಮಾತೆ ಸದಾ ಇರುತ್ತಾಳೆ. ಈ ಮೂಲಕ ಶ್ರೇಷ್ಠವಾದ, ಶಾಂತಿಯುತವಾದ, ಸಮೃದ್ಧಿಯಾದ, ನೆಮ್ಮದಿಯ ಬದುಕು ನಮ್ಮದಾಗಬೇಕು. ಲೋಕ ಸಮಸ್ತ ಸುಖಿನೋ ಭವಂತು ಎಂದು ಲೋಕ ಕಲ್ಯಾಣಾರ್ಥಕ್ಕಾಗಿ ಜಗನ್ಮಾತೆಯ ಕರುಣೆಯಿಂದ ಶ್ರೀಮಾತ ಅಪ್ಪಾಜಿಯ ಭಾವಾನುಸಂಧಾನವಾಗಿ ಮೂಡಿ ಬಂದಿರುವ ಕೃತಿ ಶ್ರೀಚಕ್ರ ನಿಲಯೇ. ಭಾವಾನುಸಂಧವಾಗಿ, ಅವಳ ಕರುಣೆಯಿಂದ ಅಪ್ಪಾಜಿಯವರ ಭಾವಾನುಸಂಧಾನವಾಗಿ ಈ ಕೃತಿ ಮೂಡಿ ಬಂದಿರೋದು. ಇನ್ನೇನಿದೆ ಇದರಲ್ಲಿ? ಶ್ರೀಮಾತ ಅಪ್ಪಾಜಿಯವರು ಕಳೆದ 25 ವರ್ಷದ ಆದರ್ಶಮಯ ಸಾಂಸಾರಿಕ ಜೀವನದ ಜೊತೆಗೆ ಶ್ರೀಚಕ್ರ ಅನುಷ್ಠಾನದೊಂದಿಗೆ ಶ್ರೀ ಲಲಿತಾ ಸಹಸ್ರನಾಮವನ್ನು ತಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿಸಿ ಮಾನವನ ಸಹಜವಾದ ಪ್ರೀತಿಯಿಂದ ಜಗನ್ಮಾತೆಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರುವ ಸಾಧಕರು. ಈ ಕೃತಿ ಶ್ರೀಚಕ್ರನಲ್ಲೇ ಬರೀ ಜ್ಞಾನಾರ್ಜನೆಗಷ್ಟೇ ಅಲ್ಲದೆ ಸಾಂಸಾರಿಕ, ವ್ಯಾವಹಾರಿಕ ಹಾಗೂ ಅನೇಕ ಸಾಧನೆ ಮಾಡಲು ಇಚ್ಛಿಸುವವರ ಕೈಬಿಡಿ. ಯಾಕೆಂದರೆ ಪ್ರಾಯೋಗಿಕವಾಗಿ, ಬ್ರಾಕೆಟಲ್ಲಿ ಪ್ರಾಕ್ಟಿಕಾಲಿಟಿ ಆಫ್ ಟುಡೇಸ್ ಲೈಫ್, ಯಾವತ್ತೋ ಹೇಳೋ ಕಥೆಯಲ್ಲ ಇದು. ಇವತ್ತು ಈಗಿನ ಜೀವನದ ಪ್ರಾಯೋಗಿಕ, ಪ್ರಾಕ್ಟಿಕಲ್ ಆಗಿರ್ಬೇಕು. ಅಪ್ಪಾಜಿ ಹೇಳ್ತಾ ಇರ್ತಾರೆ, ಎಲ್ಲರೂ ನಿರ್ವಾಣ ಆಗಬೇಕು, ಕಣ್ಮುಚ್ಚಿ ಧ್ಯಾನ ಮಾಡಿದ್ರೆ ಹಾಗಾಗ್ಬಿಡುತ್ತೆ. ಹೇಗೆ ಮಾಡೋದು? ಪ್ರಾಯೋಗಿಕವಾಗಿ ಈ ಕಾಲಕ್ಕೆ ನಾವು ಏನನ್ನು ಮಾಡಬೇಕು ಎಂಬುದನ್ನು ಅವರ ಅಮೃತಮಯವಾದ ಅನುಭವದೊಂದಿಗೆ ನಮಗೆ ಎಲ್ಲ ರೀತಿಯ ಮಾರ್ಗದರ್ಶನವಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಜೈ ಶ್ರೀಮಾತ. ಸರ್ವಂ ಶ್ರೀ ಜಗದಂಬಾರ್ಪಣಮಸ್ತು. ಇವರು ಸಾಕ್ಷಾತ್ ಜಗನ್ಮಾತೆ ಅಂತ ಹೇಳ್ತಾರೆ. ಶ್ರೀಚಕ್ರ ಆರಾಧನೆ ಅಥವಾ ಶ್ರೀಚಕ್ರ ಉಪಾಸನೆ ಎಲ್ಲರೂ ಕೈಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಮಾಡೋಕ್ಕಾಗಲ್ವಾ? ಮಾಡ್ಬೋದು, ಅದರದೇ ಆದಂಥ ಪೂಜೆ ಮಾಡ್ಬೋದು, ನಾರ್ಮಲ್ ಪೂಜೆ. ಆದರೆ ಉದ್ದೀಪನಗೊಳಿಸಿದಂತಹ ಶ್ರೀಚಕ್ರ ಪೂಜೆ ಅದರದೇ ಆದಂಥ ನಿಯಮಗಳನ್ನ ಪಾಲಿಸಬೇಕಾಗತ್ತೆ, ಕಟ್ಟುನಿಟ್ಟಿನ ಆಚರಣೆಗಳಲ್ಲಿರಬೇಕಾಗತ್ತೆ. ಅದು ಎಲ್ಲರೂ ಮಾಡಲಿಕ್ಕೆ ಸಾಧ್ಯ ಮಾಡೋಕ್ಕಾಗಲ್ವಲ್ಲ. ಆದರೆ ಹೇಗೆ ಮಾಡ್ಬೋದು ಅದನ್ನು? ಆ ಉದ್ದೀಪನ ಮಾಡಿದಂತಹ ಶ್ರೀಚಕ್ರ ಅದರದೇ ಆದಂತಹ ದಿವ್ಯ ಶಕ್ತಿಯನ್ನು ಹೊಂದಿರುತ್ತೆ. ಹಾಗಾಗಿ ಅದನ್ನು ಹೇಗೆ ಎಲ್ಲರ ಮನೆಗೆ ತಲುಪಿಸೋದು ಅಂತ ಕೂತ್ಕೊಂಡಾಗ ಪ್ರೇರಣೆಯಾಗಿ ಮೂಡಿ ಬಂದಂಥದ್ದೇ ಶ್ರೀಚಕ್ರ ನಿಲಯೇ. ಆ ಗ್ರಂಥ ಉದ್ದೀಪನ ಮಾಡಿದ ಶ್ರೀಚಕ್ರಕ್ಕೆ ಸಮಾನ. ದ ಕಾನ್ಸಿಕ್ರೇಟೆಡ್ ಶ್ರೀಚಕ್ರದಲ್ಲಿ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಶಕ್ತಿ ಶ್ರೀಚಕ್ರ ನಿಲಯದಲ್ಲಿದೆ, ತುಂಬಿಟ್ಟಿದ್ದಾರೆ.
ಇದು ಶ್ರೀಚಕ್ರ ನಿಲಯ. ಅಪ್ಪಾಜಿ ಅದಕ್ಕೆ ಅದನ್ನ ಗ್ರಂಥ ರೂಪದಲ್ಲಿರುವ ಜಗನ್ಮಾತೆ, ತಾಯಿ ಯಾವ ರೂಪದಲ್ಲಿ ಬೇಕಾದ್ರೂ ಬರ್ಬೋದು. ಅದನ್ನು ಅಪ್ಪಾಜಿ ಹೇಳ್ತಿರ್ತಾರೆ, ಭಗವಂತ ಪೂಜಿಸುವ ಮೂರ್ತಿ ಅಲ್ಲ, ಅದನ್ನು ಸ್ಟಿಮ್ಯುಲೇಟ್ ಮಾಡೋಕ್ಕೊಂದು ಶಕ್ತಿ ಬರಬೇಕು. ಅದನ್ನು ಪಡೆದಿರೋರು ಮಾತ್ರ ಅದನ್ನು ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಇವತ್ತು ಯಾರ್ಯಾರು ಗ್ರಂಥ ತಗೋತಾ ಇದ್ದೀರೋ ಅಥವಾ ತಗೊಂಡಿದ್ದೀರೋ, ನಿಜವಾಗ್ಲೂ ಅದನ್ನು ನಿಮ್ಮ ಮಕ್ಕಳಿಗೆ ಒಂದೊಂದು ಪೇಜ್ ಓದಿಸೋ ಅಭ್ಯಾಸ ಮಾಡಿ. ಇದು ನನ್ನ ಸ್ವತಃ ಶ್ರೀಮಂತ ಅಣ್ಣಯ್ಯನ ರಿಕ್ವೆಸ್ಟ್. ನಮ್ಮ ಮಕ್ಕಳಿಗೆ ಸಂಸ್ಕಾರ ಬೇಕು. ಇವಾಗಿನ ಪ್ರಾಬ್ಲಮ್ ಏನಾಗಿದೆ ಅಂದರೆ ಸಂಸ್ಕಾರದ ಕೊರತೆ ಆಗ್ಬಿಟ್ಟಿದೆ. ಒಂದೊಂದು ಪೇಜ್ ದಿನ ಅರ್ಥವಾಗುತ್ತೋ ಬಿಡೋ ಓದಲಿ, ಎಷ್ಟು ಬರುತ್ತೋ ಓದಿ, ಅಥವಾ ಕೂಡಿಸ್ಕೊಳ್ಳಿ ಪಕ್ಕ, ನೀವು ಓದಿ. ಎಷ್ಟು ಅವರ ಮನಸ್ಸಿನ ಮೇಲೆ ಪರಿಣಾಮ ಆಗುತ್ತೆ. ಅವ್ರಿಗೆ ಅರ್ಥವಾಗದೇ ಬೇಡ, ಅಯ್ಯೋ ಇದೆಲ್ಲ ಕತೆ ಕಣಮ್ಮ ಅಂತ ಹೇಳಿದ್ರು ಪರವಾಗಿಲ್ಲ, ಕಿವಿ ಬೀಳಿ, ಒಂದು ಅದನ್ನು ಎನ್ಕರೇಜ್ ಮಾಡಿ. ಅದಕ್ಕೆ ಅಪ್ಪಾಜಿ ಏನು ಮಾಡಿದ್ದಾರೆ, ಬರೀ ಕತೆ ಥರ ಬರೀ ವರ್ಡ್ಸಲ್ಲಿ ಬರೆದಿಲ್ಲ, ತುಂಬ ಸರಳವಾಗಿದೆ. ಹಾಗೂ 39 ತಾಯಿಯ ಚಿತ್ರಗಳಿದೆ ಅದರಲ್ಲಿ. ವರ್ಣನೆ ಮಾಡುವ ದಶಮಹಾವಿದ್ಯೆಯನ್ನು ವರ್ಣನೆ ಮಾಡಿದ್ದಾರೆ ಅಲ್ಲಿ. ಅರ್ಧನಾರೀಶ್ವರ ತತ್ವ ವರ್ಣನೆ ಆಗಿದೆ. ಯೋಗಿನಿಯ ಮಹಾರಹಸ್ಯವಲ್ಲಿ ವರ್ಣನೆ ಆಗಿದೆ. ಮಾಂಸ ಮಜ್ಜೆಗಳು ಅಂತ ಅಂದ್ಕೊಂಡಿದ್ದೀವಲ್ಲ ಈ ದೇಹದಲ್ಲಿ, ಇದು ಬರೀ ಮಾಂಸ ಮಜ್ಜನೆ ಹಾಗೂ ಬರೀ ಮೂಳೆ ತುಂಬಿಕೊಂಡಿದೆಯೋ ಅಥವಾ ನಿಜವಾಗ್ಲೂ ಎಲ್ಲ ದೇವತೆಗಳು ಇದ್ದಾರೋ ಅನ್ನೋದು ಯೋಗಿನಿ ರಹಸ್ಯದ ಮಹತ್ತರವಾದಂಥ ಒಂದು ವಿಷಯ ವಿನಿಮಯ ಆಗಿದೆ ಇಲ್ಲಿ. ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ, ಅಪ್ಪಾಜಿ ಹೇಳ್ತಾ ಇರ್ತಾರೆ, ಇದು ಅವರಾಗೆ ತಗೊಂಡು ಹೋಗಕ್ಕೆ ಸಾಧ್ಯನೇ ಇಲ್ಲ. ಯಾರು ಜಗನ್ಮಾತೆ ನನಗೆ ಬೇಕು, ಏಕೆಂದರೆ ನಾನೊಂದು ಪರಿವರ್ತನೆ ಆಗಬೇಕು, ನನ್ನ ಜೀವನ ಸಾರ್ಥಕವಾಗಬೇಕು, ಆ ತಾಯಿ ನನ್ನ ಮನೆಗೆ ಬರಬೇಕು ಅಂತ ಯಾರು ಅನ್ಕೋತಿರ್ತಾರೋ ಅವರ ಮನೆಗೆ ಮಾತ್ರ ಆ ತಾಯಿ ಹೋಗ್ತಾಳೆ. ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿನೇ ಇದು ಪರ್ಚೇಸ್ ಆ್ಯಂಡ್ ಸೆಲ್ ಅಂತ ಇಲ್ಲಿ ಮಾಡೇ ಇಲ್ಲ. ಹಂಗಾರೆ ಏನು ಮಾಡ್ಬೋದಿತ್ತು, ಸ್ಟಾಲಲ್ಲಿ ಇಟ್ಕೊಂಡ್ಬಿಡ್ಬೋದಿತ್ತು, ನೀವು ದುಡ್ಡು ಕೊಟ್ಟು ತೊಗೊಂಡೋಗಿ ಅಂತ. ಯಾಕೆ ಅದನ್ನು ಸಪ್ರೇಟ್ ಮಾಡಿದ್ದಾರೆ ಅಂದರೆ, ಅಲ್ಲಿ ಕೊಡ್ತಾ ಇರೋದು ನಿಮ್ಮ ಪುಣ್ಯದ ಬಾಬ್ತು, ಇಲ್ಲಿ ತಗೋತಾ ಇರೋದು ನಿಮ್ಮ ಶಕ್ತಿಯ ಬಾಬ್ತು. ಅದು ಬೇರೆ, ಇದು ಬೇರೆ. ದಿಸ್ ಇಸ್ ನಾಟ್ ಫಾರ್ ಸೇಲ್. ಅದನ್ನು ತುಂಬ ಜನ ಕೇಳಿದ್ರು, ಹೇಗೆ ಅದು ಅಂತ. ನೀವು ಕೊಡ್ತಾ ಇರೋದು ಅದು ಗ್ರಂಥಕ್ಕಲ್ಲ, ನಿಮ್ಮ ಪುಣ್ಯ ಸಂಪಾದನೆ ಅದು. ಇದು ತಗೊಂಡು ಹೋಗ್ತಾ ಇರೋದು ನಿಮ್ಮ ಪರಿವರ್ತನೆ. ಹಾಗಾಗಿ ಇದನ್ನ ದಿಸ್ ಇಸ್ ನಾಟ್ ಫಾರ್ ಸೇಲ್ ಆ್ಯಂಡ್ ದಿಸ್ ಇಸ್ ನಾಟ್ ಫಾರ್ ಎವ್ರಿ ಒನ್ ಅಂತ ಅಪ್ಪಾಜಿ ಸ್ಟಾರ್ಟಿಂಗಲ್ಲೇ ಹೇಳಿದ್ರು. ಯಾಕೆ ಅಂದರೆ ಇದರಲ್ಲಿ 2 ಮುಖ್ಯ ಕಾರಣ. ಒಂದು ನೀವು ಅಲ್ಲಿ ಕೊಡುವಂತಹ ಟೋಕನ್ ತಗೊಳ್ತೀರಲ್ಲ, ಅದು ಪುಣ್ಯದ ಬಾಪ್ತು, ನಿಮಗೆ ಆ ಪುಣ್ಯದ ಕಡೆ ಸಿಕ್ಬಿಡುತ್ತೆ. ಇದು ತಾಯಿ ಏನಿದೆ ಗ್ರಂಥ, ಆ ಗ್ರಂಥದ ರೂಪದಲ್ಲಿ ತಗೊಂಡೋಗುವಂಥದ್ದು ಶಕ್ತಿ. ಯಾಕೆಂದರೆ ಇದು ವ್ಯವಹಾರ ಆಗ್ಬಿಟ್ರೆ ಅಲ್ಲಿ ನಮ್ಮದು ನಿಮ್ಮದು ಸಂಬಂಧ ಮುಗಿದು. ಒಂದು ಅಂಗಡಿಗೆ ಹೋಗ್ತೀವಿ, ಒಂದು 10 ರೂಪಾಯಿ ಕೊಟ್ಟು ಒಂದು ಚಾಕ್ಲೇಟ್ ತೊಗೊಂಡ್ಬಿಡ್ತೀವಿ. ಚಾಕ್ಲೇಟ್ ಕೊಟ್ಟವನಿಗೂ ಚಾಕ್ಲೇಟ್ ತೊಗೊಂಡವನಿಗೂ ಎಲ್ಲರೂ ಸಂಬಂಧ ಇದೆಯಾ? ಏನೂ ಇಲ್ಲ. ನೀವು 10 ರೂಪಾಯಿ ಕೊಟ್ಟರೆ ಅವ್ನು 10 ರೂಪಾಯಿ ಚಾಕ್ಲೇಟ್ ಕೊಡೋ, ಅಲ್ಲಿ ಮುಗಿದೋಯ್ತು. ದಿಸ್ ಇಸ್ ಸ್ಟಾರ್ಟ್ಸ್. ಅದಕ್ಕೆ ಅಪ್ಪಾಜಿ ಗ್ರಂಥದ ಜೊತೆ ಒಂದು ID ಕಾರ್ಡ್ ಥರ ಮಾಡಿ ಕೊಡ್ತಾ ಇದ್ದಾರೆ. ಅವತ್ತಿಂದ ಶ್ರೀಮಾತ ಅಪ್ಪಾಜಿಯ ಕುಟುಂಬದ ಸದಸ್ಯರಾಗಿ ನಿಮ್ಮ ಜರ್ನಿ ಸ್ಟಾರ್ಟ್ ಆಗ್ತದೆ. ಅಲ್ಲಿ ವ್ಯವಹಾರ ಮುಗಿಯೋದಲ್ಲ, ಇದು ನಮ್ಮ ಜೀವನದ ಸ್ಟಾರ್ಟ್ ಆಗುವಂಥ ಪಾಯಿಂಟ್. ಹಾಗಾಗಿ ಇದನ್ನು ಸಪ್ರೇಟ್ ಮಾಡಿರೋದು. ಕೆಲವರು ಹೇಳಿದ್ರು, ಅಪ್ಪಾಜಿ ನಾನು ಇಲ್ಲೇ ಕೊಟ್ಬಿಡಿ. ಇಲ್ಲ, ನಾನು ಅಲ್ಲಿ ಕೊಡು, ಇಲ್ಲ, ಇದು ಬೇರೆ ಅದು ಬೇರೆ. ಹಾಗಾಗಿ ಆ ಶ್ರೀಚಕ್ರ ನಿಲೆಗೆ ಯಾರು ತಗೋತೀರೋ ಅವತ್ತಿನ ದಿನದಿಂದ ನಮ್ಮ ಬದುಕಿನ ಒಂದು ಮಹಾಘಟ್ಟ ಪ್ರಾರಂಭವಾಗುತ್ತೆ. ಜೈ ಶ್ರೀಮಾತಾ, ಜೈ ಶ್ರೀಮಾತಾ, ಜೈ ಶ್ರೀಮಾತಾ. ಸರ್ವಮಂಗಳ ಮಂಗಲ್ಯೇ ಶಿವೆ ಸರ್ವ